ನನ್ನ ಒಟ್ಟು ನನ್ನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರವಿ ಶಿವರಾಮ್. ನಾನೀಗ ಚಾಲುಕ್ಯರ ನಾಡು ಬಾಗಲಕೋಟೆಯಲ್ಲಿದ್ದೇನೆ. ಬಾಗಲಕೋಟೆ ಈಗ ಮಿನಿ ಸಮರದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಎನ್ನುವ ಚರ್ಚೆಗೆ ಭಾಗವಾಗಿದೆ. HY ಮೇಟಿ ಅವರು ನಿಧನ ಆದರು. ಆ ಸಂದರ್ಭದಲ್ಲಿ ಚುನಾವಣೆಗಳು ಎದುರಾದವು. ಈಗ ಏಪ್ರಿಲ್ 9ಕ್ಕೆ ಚುನಾವಣೆ ನಿಗದಿಯಾಗಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಸಮವಾಗಿ ಒಂದು ರೀತಿ ಪೈಪೋಟಿಯನ್ನು ಕೊಡ್ತಾ ಇದ್ದಾವೆ. ಆದರೆ ಜನರ ಅಭಿಪ್ರಾಯ ಏನಿದೆ? ಇಲ್ಲಿ ಯಾರಿಗೆ ಮತ್ತೊಮ್ಮೆ ಅವಕಾಶ ಸಿಗತ್ತೆ? HY ಮೇಟಿ ಕುಟುಂಬಕ್ಕೋ ಅಥವಾ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠರಿಗೆ ಅವಕಾಶವನ್ನು ಕೊಡೋದಕ್ಕೆ ಇಲ್ಲಿಯ ಜನ ತೀರ್ಮಾನ ಮಾಡಿದಾರೋ? ಜನ ಏನು ಹೇಳ್ತಾರೆ ಹೇಳೋದನ್ನ ಸ್ವತಃ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ನಾವೀಗ ಆಲಮಟ್ಟಿಯಿಂದ ಮುಳುಗಡೆಯಾದಂಥ ಊರು ಕದಂಪುರದಿಂದ ಸಾಕಷ್ಟು ಜನ ಬಂದಿದ್ದಾರೆ. ಈ ಚುನಾವಣೆ ಬಗ್ಗೆ ಅವ್ರೇನು ಹೇಳ್ತಾರೆ? ಅವ ನಿಮ್ಮ ಹೆಸರೇನ್ರಿ? ಲಕ್ಷ್ಮೀಬಾಯಿ ರೀ. ಎಲ್ಲಿಂದ ಬಂದ್ರಿ? ಕದಾಂಪುರಲಿಂದ ರೀ. ಹೇಳ್ರಿ, ಇವಾಗ ಚುನಾವಣೆ ಬಂದೈತೆ ಗೊತ್ತೈತಲ್ಲ? ಹ್ಞೂ ರೀ. ನಿಮ್ದು ಯಾರಿಗೆ ಓಟ್ ಹಾಕ್ತೀರಿ ಅಂತ ಕೇಳಿದ್ರೆ ನಿಮ್ಗೆ ಬೇಸರ ಆಗ್ಬೋದು, ಯಾಕಂದ್ರೆ ಮತದಾನ ಮಾಡೋದು ಗೌಪ್ಯ ಇರ್ತದೆ. ಆದರೆ ಯಾವ ಥರ ನಿಮಗೆ ಕೆಲಸ ಮಾಡೋರು ಬೇಕ್ರಿ? ಯಾವ ಥರ ನಮಗೆಲ್ಲ ಬೋಟ ಪಾಠ ಎಲ್ಲ ಅನುಕೂಲ ಆದಿ ಪಾದಿ ಮತ್ತು ಮುಳುಗಡೆದವ್ರು ಏನಾರ ಸಹಾಯ ಪಾಯ ಮಾಡೋರು ಬೇಕ್ರಿ ನಮಗೆ. ಆಗ ಏನ್ ಬೇಕು ನಿಮ್ಗೆ? ನಿಮ್ಗೇನು ಸಮಸ್ಯೆ ಏನೈತ್ರಿ ಮೂರಾಗೆ? ಎಲ್ಲ ಚಂದ ಐತ್ರಿ, ಬೋಟ್ ಒಂದು ಚಂದ ಐತಿ ಸಾಕು. ಈಗ ನೀವೇನ್ ಹೇಳ್ತೀರಿ? ತಾಯಂದಿರು ಕೆಲವೊಂದಿಷ್ಟು ಜನ ಬೇಸರ ಮಾಡ್ತಾ ಇದ್ರು. ನಮಗ ಇಲ್ಲೇ ಬೋಟಿನ ತೊಂದ್ರೆ ಇದೆ ನಮಗೆಲ್ಲ. ಬೋಟಿಂದ ವ್ಯವಸ್ಥೆ ಮಾಡಿಸ್ಬೇಕು ಇಲ್ಲಿ. ಯಾರು ಬರ್ಬೇಕು ಅಂತ ಹೇಳ್ತೀರಿ ನೀವು? ನಮಗ ಈಚ ಕಡೆ ಬಂದ್ರ ನಮ್ ಬಾಗಲಕೋಟೆಗೆ ಬಂದ್ರ ಚರಂತಿ ಮಠ ಬೇಕು, ಆಚ ಕಡೆ ಬಂದ್ರ ಮೇಟಿ ಬೇಕು. ನಿಮ್ದೇನ್ರಿ? ಚರಂತಿ ಮಠ ಬೇಕು. ಯಾಕೆ ಏನು ಶಾಂತಿಯುತ ಅಂತ ಹೇಳಿದ್ರಿ? ಏನಕ್ಕೆ? ಹೌದು, ಭೂ ಅಭಿವೃದ್ಧಿ ಆಗಬೇಕಾದ್ರೆ ಇವತ್ತು ಬಾಗಲಕೋಟೆ ಒಂದು ಒಳ್ಳೆ ಕಾರ್ಯಗತ ಇದ್ದಾರೆ. ಆದ್ರ ಬಿಜೆಪಿ ನಮಗ ಚರಂತಿ ಮಠ ಅವ್ರು ಬರಬೇಕು. ತಾವೇನ್ ಹೇಳ್ತೀರಿ? ಹೇಳ್ರಿ. ನಮಗ ಮೇಟಿಯವ್ರು ಬರ್ಬೇಕ್ರಿ. ಸ್ಥಳೀಯವಾಗಿ ಇಲ್ಲಿ ಆಲಮಟ್ಟಿ ಎತ್ತರವನ್ನು ಜಾಸ್ತಿ ಮಾಡಬೇಕು ಅನ್ನೋ ಬಗ್ಗೆ ಚರ್ಚೆ ಸಾಕಷ್ಟು ಆಗ್ತಾ ಇದೆ. ನಾನು ಅದೇ ಊರಿಗೆ ಹೋಗಿ ಮುಂದಿನ ಹಂತದಲ್ಲಿ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ನಾವೀಗ ಬಾಗಲಕೋಟೆ ನಗರದ ಗ್ರಾಮೀಣ ಪ್ರದೇಶಗಳಿಗೆ ಹೊರಟಿದ್ದೇವೆ. ಬಾಗಲಕೋಟೆ ನಗರದಲ್ಲಿ ಸಾಕಷ್ಟು ಜನರನ್ನು ಮಾತಾಡಿಸಿದ್ದೀವಿ ಈ ಹಿಂದೆ ಕೂಡ. ಈ ಬಾರಿ ಗ್ರಾಮೀಣ ಭಾಗಕ್ಕೆ ಹೋದಾಗ ಅಲ್ಲಿಯ ರೈತರು ಏನು ಹೇಳ್ತಾರೆ? ಯಾಕೆಂದರೆ ಪ್ರಮುಖವಾಗಿ ಚುನಾವಣೆ ನಗರ ಪ್ರದೇಶಗಳಲ್ಲಿ ಓದಿದವರು ತುಂಬ ಇರ್ತಾರೆ, ಹಳ್ಳಿ ಭಾಗದಲ್ಲಿ ರೈತರುಗಳಿರ್ತಾರೆ. ಅವರ ಅಭಿಪ್ರಾಯ ಕೂಡ ಮುಖ್ಯ ಆಗಿರುತ್ತೆ. ವಿಶೇಷ ನೋಡ್ರಿ, ಇವತ್ತು ನಾ ಎತ್ತಿನ ಗಾಡೀಲಿ ಹೊಂಟೀನಿ. ನಮ್ಮ ಅಜ್ಜರೊಬ್ಬರು ಇದ್ದಾರೆ. ಈಗ ಯಾರಿಗೆ ನಿಮ್ಮ ಒಲವು ಐತ್ರಿ? ಕಾಂಗ್ರೆಸ್, ಬಿಜೆಪಿ, ಯಾರ ಕಡೆ ಐತ್ರಿ ನಿಮ್ದು? ಕಾಂಗ್ರೆಸ್ ಸರ್. ಹೆಂಗ್ ಕೆಲಸ ಮಾಡಿ ರೈತರ ಮ್ಯಾಗ ಭಾಳ ಪ್ರೀತಿ ಇದೆ ಅವರು. ರೈತರ ಮ್ಯಾಗ ಏನಾದ್ರೂ ಸ್ವಲ್ಪ ಸಹಾಯ ಮಾಡೋರು ಒಳ್ಳೆ ಥರ. ಸರ್, ನಿಮ್ಮ ಹೆಸರೇನ್ರಿ? ನಮ್ಮ ಹೆಸರು ಗೋಪಾಲ್ ಚವ್ಹಾಣ್. ಗೋಪಾಲ್ ಚವ್ಹಾಣ್. ನಿಮ್ದು ಈಗ ನಾಡಿದ್ದು ಚುನಾವಣೆ ಐತಲ್ಲ, ಅದ್ರ ಬಗ್ಗೆ ಏನ್ರಿ ಒಲವು ಇದೆ? ಏನು ಅದ್ರ ಬಗ್ಗೆ ರೀ? ಏನು ಕಾಂಗ್ರೆಸ್ ಬಿಜೆಪಿನ ಹೀಗೆ ಯಾರು ಬರ್ತಾರ? ಯಾವ್ದು ಹೇಳಕ್ ಬರೋಣ ಸರ್. ನಿಮ್ದೇನು? ನಿಮ್ದು ಯಾವ ಕಡೆ ಪ್ರೀತಿ? ನಮ್ದು ಒನ್ ವೇ ಇಲ್ಲ, ಟೂ ವೇ. ಟೂ ವೇ ಅಂದ್ರೆ ಟೂ ವೇ ಅಂದ್ರೆ ನಮ್ಮ ಗಂಡ ಅಂತೇಳಿ ಒಂದು ಅವ್ರಿಗೆ ಬಿಜೆಪಿ ಒಂದು ಇವರಿಗೆ ಇಷ್ಟೇ. ಯಾರಿಗೂ ಬೇಸರ ಆಗಬಾರ್ದು ಅಂತ. ನಿಮ್ದು ಹೆಂಗೈತ್ರಿ? ಸರ್ ನಮ್ದು ಪಕ್ಕ ಕಾಂಗ್ರೆಸ್ ಸರ್. ಕಾಂಗ್ರೆಸ್ ಕಾರ್ಯಕರ್ತ ಇದ್ದಾರೆ ನೀವು? ಕಾರ್ಯಕರ್ತರು. ಓಕೆ. ಈಗ ಮೇಟಿ ಅವ್ರ ನಿಧನ ಆದ್ರು, ಅವ್ರ ಮಗನಿಗೆ ಕೊಟ್ಟಿದ್ದಾರೆ. ಅವ್ರ ಮಗನಿಗೆ ಕೊಡೋಕೆ ಮುಂಚೆ ಅವ್ರ ಮನೆಯಲ್ಲಿ 2-3 ಜನ ಟಿಕೆಟ್ ಪಡ್ಕೊಳ್ಳೋಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ರು. ಈಗ ಉಮೇಶ್ ಮೇಟಿ ಅವರು ಕೊಟ್ಟಿದ್ದಾರೆ. ಏನು ನಿರೀಕ್ಷೆ ಇದೆ ನಿಮಗೆ ಈಗ ಅವ್ರ ಮಗನಿಂದ? ಅವರು ಬರ್ಬೇಕಂತ ನಮ್ಮ ಆಸೆ ಸರ್. ಈಗ ಅಜ್ಜವ್ರು ತೀರ್ಕೊಂಡ ಮ್ಯಾಗ ಹೋದ್ಮ್ಯಾಗ ಅವ್ರು ಈಗ ಬಂದ್ರ ಅಂತ ಅಂದ್ಮ್ಯಾಗ ಸರ್, ಉಮೇಶ್ ಮೇಟಿ ಅವ್ರು ಬಂದ್ರಪ್ಪ ಅಂದ್ರೆ ಎಲ್ಲಾ ಕೆಲಸ ಆಕವ್ ಸರ್. ಹಳ್ಳಿಗೆ ಅವರು ರೈತರಿಗೆ ಬಹಳ ಹೆಲ್ಪ್ ಮಾಡ್ತಾರೆ. ಸರ್ಕಾರ ಇದೆ ಅಂತ? ಸರ್ಕಾರ ಇದೆ ಸರ್. ಹಳ್ಳಿ ರೈತರಿಗೆಲ್ಲ ಹೆಲ್ಪ್ ಮಾಡ್ತಾರೆ, ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್. ಈಗ ಚರಂತಿ ಮಠ ಅವ್ರು ಬಂದ್ರೆ ಏನು ಸರ್, ಬರೋ ತಮ್ಮದಲ್ಲೇ ಸಿಟಿ ಒಳಗೆ ಅಷ್ಟ ಮಾಡ್ಕೋತಾರ್ರಿ, ರೋಡ್ ಅಷ್ಟ ಮಾಡ್ತಾವ್ರಿ. ಹೊರಗಿಂದ ಒಳಗಿಂದ ಎಲ್ಲ ಯಾವುದು ಹಿಂಗ ರೈತರಿಗೆ ಅದು ಇದು ಬಂದು ಏನು ಮಾಡಂಗಿಲ್ಲ ರೀ ಅವರು. ದೂರದಲ್ಲಿ ನನಗೆ ಕುರಿಗಾಹಿ ಕಾಣ್ತಾ ಇದ್ದಾರೆ, ಒಂದಿಷ್ಟು ಕುರಿಗಳಿದಾವೆ. ಅವ್ರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ಬಿಟ್ಟು ಆ ನಂತರದ ಹೊಲಕ್ಕೆ ಹೋಗ್ತೀವಿ. ಕುರಿಗಾಹಿ ಒಬ್ರು ನಮ್ಮ ಜೊತೆಗೆ ಸೇರಿದ್ದಾರೆ. ಅವ್ರ ಏನಣ್ಣ ನಿನ್ನ ಹೆಸರು? ಹುಲ್ಲಪ್ರಿ. ಈಗ ಎಷ್ಟು ಇದಾವ ಕುರಿ? ಎಷ್ಟು ಇದಾವ?
ಕುರಿ 110 ಅದಾವ್ರಿ. 110 ಇದಾವ. ಚುನಾವಣೆ ಬಂದಿತ್ತು ನೆನಪೈತಲ್ಲ, 9 ತಾರೀಕು ಎಲೆಕ್ಷನ್ ಐತೆ. ಏನು ಯಾರಿಗೆ ಓಟ್ ಹಾಕ್ತೀರಿ ನೀವು? ಏನ್ ಹಾಕೋದ್ರಿ, ಯಾರ್ಯಾರು ಹಾಕೋಬೇಕಲ್ರಿ. ಹೌದು, ಗೌಪ್ಯತೆಯನ್ನು ಕಾಪಾಡ್ಕೊಳ್ತಾ ಇದ್ದೀರಿ. ಆದ್ರೆ ಬಿಜೆಪಿ ಬಂದ್ರೆ ಒಳ್ಳೇದು, ಕಾಂಗ್ರೆಸ್ ಬಂದ್ರೆ ಒಳ್ಳೇದು? ಹೇಗಿದೆ ಅಭಿವೃದ್ಧಿ ಆಗ್ಬೇಕಂದ್ರೆ ಬಾಗಲಕೋಟೆ? ಕಾಂಗ್ರೆಸ್ ರೀ. ನಾವು ಈ ಟಿವಿ ಆಗಲ್ಲ ನೋಡ್ರಿ, ಈ ಟಗರು ಬಂತು ಟಗರು ಹಾಡು ಕೇಳ್ತೀವಿ, ಸಿದ್ದರಾಮಯ್ಯನ ಟಗರು ಅಂತ ಹೇಳ್ತೀವಿ. ಇವತ್ತು ನೀವು ಅದೇ ಶೈಲಿ ಆಗಿದ್ರಿ, ಒಮ್ಮೆ ಹಿಂಗೆ ಹಾಕೋಬಹುದನೇ ಹೆಗ್ಲ ಮೇಲೆ? ಇದು ನಮ್ಮ ಹೆಗ್ಲ ಮೇಲೆ ಇದ್ರೆ ಚೆನ್ನಾಗಿ ಕಾಣಲ್ಲ, ನಿಮ್ಮ ಹೆಗ್ಲ ಮೇಲೆ ಇದ್ರೆ ನಿಮ್ಮ ಭೂಷಣ. ಥ್ಯಾಂಕ್ ಯು ಸೋ ಮಚ್. ಓಕೆ, ಮುಂದಿನ ಹಂತಗಳಲ್ಲಿ ಇನ್ನಷ್ಟು ಜನರು ಮಾತಾಡಿಸುವಂತ ಕೆಲಸವನ್ನ ಮಾಡೋಣ. ಟ್ರ್ಯಾಕ್ಟರಲ್ಲಿ ಭೂಮಿಯನ್ನು ಹೂಳ್ತಾ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತೀನಿ. ಚುನಾವಣೆ ಬಂದೈತಲ್ಲಣ್ಣ, ಏಪ್ರಿಲ್ 9ಕ್ಕೆ ಎಷ್ಟು ಬಾರಿ ಓಟ್ ಹಾಕಿರ್ಲಿ ತನಕ? ಒಂದು ಭಾಳ ಹಾಕಲ್ರಿ. ಭಾಳ ಹಾಕಿರಿ. ಈಗ ಮೇಟಿ ಅವ್ರು ನಿಧನ ಆಗಿದ್ದಾರೆ, ಅದಕ್ಕೋಸ್ಕರ ಈಗ ಚುನಾವಣೆ ಬಂದಿದೆ. ಅಂದ್ರೆ ಈಗ ಮೇಟಿ ಅವ್ರು ನೋಡಿದ್ರೆ ಅವ್ರು ಸ್ವಲ್ಪ ಕಾಸ್ಟ್ ನೋಡಿದ್ರೆ ಬರ್ಬೇಕ್ರಿ. ಈಗ ಬಿಜೆಪಿ ಮಾಡ್ಯಾರಿ ನಮ್ಗೆಲ್ಲ ಕೆಲಸ ವರ್ಕ್ ಚಲೋ ಮಾಡ್ಯಾರ. ಬೋರು ಮಾಡ್ಸ್ಯಾರ, ಒಳ್ಳೆಯಿಂದ ಪೈಪ್ಲೈನ್ ಮಾಡ್ಸ್ಯಾರ. ಅವರು ಬಿಜೆಪಿಯಿಂದ ಮಾಡ್ಸ್ಯಾರ. ಅವ್ರು ನೋಡಿದ್ರೆ ಈಗ ಮೇಟಿಯವ್ರ ಕಷ್ಟ ನೋಡಿದ್ರೆ ಸ್ವಲ್ಪ ಬರ್ಬೇಕ್ರಿ. ಇನ್ನಿಷ್ಟು ಹೊಲದಲ್ಲಿ ಕೆಲಸ ಮಾಡುವ ಮಹಿಳೆಯರು ಕೂಡ ನಮಗಿಲ್ಲಿ ದೂರದಿಂದ ಅಲ್ಲಿ ಗೋವಿನ ಜೋಳವನ್ನು ತೆಗಿತಾ ಇದ್ದಾರೆ, ಕಟ್ ಮಾಡ್ತಾ ಇದ್ದಾರೆ. ಅವರು ಕೂಡ ಅಂತ ಅಲ್ಲಿಗೆ ಹೋಗಿ ಅವರನ್ನು ಕೂಡ ಮಾತಾಡಿಸ್ತೇವೆ. ಈಗ ನಾನೊಂದು ಹೊಲಕ್ಕೆ ಬಂದಿದ್ದೇನೆ. ಗೋವಿನ ಜೋಳದ ಕಟ್ ಮಾಡುವಂಥ ಒಂದು ಕೆಲಸವನ್ನು ಕೂಡ ಇಲ್ಲಿ ಸಾಕಷ್ಟು ಮಹಿಳೆಯರು ಮಾಡ್ತಾ ಇದ್ದಾರೆ. ಏನೇನಮ್ಮ ನಿಮ್ಮ ಹೆಸರು? ನಮ್ಮ ಹೆಸರು ಹನುಮೋರಿ. ಏನು ಚುನಾವಣೆ ಬಂದೈತೆ ಗೊತ್ತಾಯ್ತಲ್ಲ? ಗೊತ್ತೈತಿ. ಯಾರಿಗೆ ಓಟ್ ಹಾಕ್ಬೇಕು ಅಂತ ಅನ್ಕೊಂಡಿರಿ? ಬರೀ ನಾವು ಕಾಂಗ್ರೆಸ್ಗೆ ಹಾಕ್ತೇವ್ರಿ. ಕಾಂಗ್ರೆಸ್ ಅಂದ್ರೆ ಮೇಟಿ ಅವರು ಬಗ್ಗೆ ನಿಮ್ಗೆ ಭಾಳ ಗೌರವ ಅಂತ. ಒಳ್ಳೆ ಕೆಲಸ ಮಾಡಿದ್ರ ಮೇಟಿ ಅವರು. ಏಪ್ರಿಲ್ 9 ಚುನಾವಣೆ ಓಟ್ ಹಾಕಿದ್ರಲ್ಲ, ಹಿಂದೆ ಎಲ್ಲ ಓಟ್ ಹಾಕಿದ್ರಿ? ಓಕೆ, ಈಗ ಯಾರಿಗೆ ಹಾಕ್ಬೇಕು ಅಂತ ಐತ ನಮ್ಮ ಮನಸ್ನಾಗ? ಕಾಂಗ್ರೆಸ್ ಹಾಕ್ಬೇಕು, ಬಿಜೆಪಿಗೆ ಹಾಕ್ಬೇಕು? ಈಗ ನಾವ್ ಈಗ ವಿಚಾರ ಮಾಡಿಲ್ರಿ ಇನ್ನ. ಈಗ ಯಾರಿಗೆ ಹಾಕಂತಾರ ಅವ್ರಿಗೆ ಹಾಕೋದು. ಯಾರು ಹಾಕಂತಾರ? ನಮ್ಮ ಮನೆಯವ್ರ ಕಡೆ ಎಲ್ಲಿ ಹಾಕಂತಾರ ಹಾಕೋದು. ನಾವ್ ವಿಚಾರ ಮಾಡಿಲ್ರಿ, ನಮ್ಗೇನ್ ಇದಿಲ್ಲ. ಒಟ್ಟು ಹಾಕಂತ ಕಡೆ ಹಾಕ್ತಿವಿ ನಾವು. ಏನು ಯಾರಿಗೆ ಓಟ್ ಹಾಕ್ತೀರಿ ನೋಡಿ? ನಾವು ಇದಕ್ಕೆ ಹಾಕ್ತೇವ್ರಿ, ಕಾಂಗ್ರೆಸ್ಗೆ ಹಾಕ್ತೇವೆ. ಕಾಂಗ್ರೆಸ್ ಹಾಕ್ತೀವಿ, ಮೇಟಿ ಅವ್ರ ಮಗನಿಗೆ. ಹೇಳಿ, ಯಾರು ಓಟ್ ಹಾಕ್ತೀರಿ? ನಾವು ಕಾಂಗ್ರೆಸ್ಗೆ ಹಾಕ್ತೇವ್ರಿ. ಅಕ್ಕಿ ಫ್ರೀ ಬರ್ತಾವ್ರಿ, ಬಸ್ ಫ್ರೀ ಆಗೈತ್ರಿ, ಕರೆಂಟ್ ಬಿಲ್ ಫ್ರೀ ಐತ್ರಿ. ಮತ್ತ ಆತ್ರಿ 2,000 ರೂಪಾಯಿ ಹಣ ತಗೋತೇವೆ. ಮತ್ತ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೇವ್ರಿ. ನಾವು ಕಾಂಗ್ರೆಸ್ ಅವ್ರಿ. ಹೇಳಿ, ಯಾಕೆ ಕಾಂಗ್ರೆಸ್ಗೆ, ಯಾಕೆ ಬಿಜೆಪಿಗೆ? ಕಾಂಗ್ರೆಸ್ಗೆ ಯಾಕಂದ್ರೆ ಕಾಂಗ್ರೆಸ್ ಏನಾದ್ರು ನಮಗೆ ಇದು ಸಿಕ್ಕೈತ್ರಿ, ಉಣ್ತೇವಿ. ಎಲ್ಲಾ ತರದಿಂದ ಚಂದ ಐತಿ. ನಮ್ಮ ಹೆಣ್ಣು ಮಕ್ಕಳಿಗೆ ಅನುಕೂಲ ಐತಿ. ಕಾಂಗ್ರೆಸ್ ಅವ್ರು ಅನುಕೂಲ ಮಾಡ್ಯಾರ. ಒಟ್ಟ ಏನಂತೀವಿ ನಾವು ಉಮೇಶಿಗೆ ಹಾಕವ್ರಿ. ಏನು ಈ ಚುನಾವಣೆಗೆ ಯಾರಿಗೆ ಓಟ್ ಹಾಕ್ಬೇಕು ಅಂದ್ಕೊಂಡಿರಿ? ಬರೀ ನಾವು ಉಮೇಶ್ ಮೇಟಿಯವ್ರಿಗೆ ಹಾಕ್ಬೇಕಂತ ಮಾಡ್ಯಾರ. ನಾವೀಗ ಗುಂಡಿನಪಲ್ಲಿ ಕ್ಷೇತ್ರಕ್ಕೆ ಅಥವಾ ಗ್ರಾಮಕ್ಕೆ ಬಂದಿದ್ದೇವೆ. ಬಾಗಲಕೋಟೆ ಮತಕ್ಷೇತ್ರದಿಂದ ಸುಮಾರು 10-15 ಕಿಲೋಮೀಟರ್ ದೂರದಲ್ಲಿರುವಂಥ ಗ್ರಾಮ ಇದಾಗಿದೆ. ವಿಶೇಷ ಅಂತ ಹೇಳಿದ್ರೆ ಆಲಮಟ್ಟಿ ಡ್ಯಾಮ್ ಆದ ಸಂದರ್ಭದಲ್ಲಿ ಅಲ್ಲೇನು ಭೂಮಿಯನ್ನು ಕಳೆದುಕೊಂಡ್ರು, ಅಲ್ಲಿಂದ ಕೆಲವೊಂದಿಷ್ಟು ಜನರನ್ನು ಶಿಫ್ಟ್ ಮಾಡಲಾಯಿತು. ಆ ಭಾಗದ ಜನರನ್ನು ಈ ಹಳ್ಳಿಗೆ ತೆಗೆದುಕೊಂಡು ಬಂದು ಇಲ್ಲಿ ಅವರಿಗೆ ಒಂದು ಪುನರ್ವಸತಿಯನ್ನು ಕಲ್ಪಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿಯ ಜನ ಏನು ಹೇಳ್ತಾರೆ? ಕಾಂಗ್ರೆಸ್ಗೆ ಹಾಕ್ತೇವೆ. ಯಾಕೆ ಓರಿ ಅವ್ರು ಪುಣ್ಯ ಮಾಡ್ಯಾರ್ರಿ. ಇಂದಿರಾ ಗಾಂಧಿ ನಮಗೆಪ್ಪ ಪುಣ್ಯ ಮಾಡ್ಯಾಳ. ಅಕ್ಕಿ ಗೋಧಿ ಕೊಟ್ಟಾಳ, ನಮಗೆ ರೊಕ್ಕ ಐತಿ. ಮತ್ತು ಏನು ನಮಗೆ ಸಹಾಯ ಐತಿ ಅವಂದು ಐತಿ ನಮಗೆ ಕೇಳಿದೆ. ನಾವು ಆಕಿಗೆ ಹಾಕೋತ ಬಂದೀವಿ. ಇಲ್ಲಿ ಅಭಿವೃದ್ಧಿ ಮಾಡ್ಯಾರ ಮತ್ತು ಒಳ್ಳೆ ಪಂಚ ಗ್ಯಾರಂಟಿಗಳನ್ನು ಕೊಟ್ಟಾರ. ಉಮೇಶ್ ಅವರಿಗೆ ಮಾಡ್ತೀವಿ ನಾವು. ಉಮೇಶ್ ಮೇಟಿ ಅವರಿಗೆ ಪ್ರಚಂಡ ಬಹುಮತದಿಂದ ಆರಿಸಿ ತೊಗೊಂಬರ್ತೀವಿ. ಇಲ್ಲಿ ನಮ್ಮ ಊರಾಗ ಮಾತ್ರ 80-90% ಕಾಂಗ್ರೆಸ್ ಐತಿ. ನಮ್ಮಲ್ಲಿ ಮೇಟಿ ಉಮೇಶ್ ಅವ್ರ ಕಡೆ ಒಲವು ಐತಿ. ಯಾಕೆ? ಅಲ್ಲ, ಅವರು ಕೆಲಸ ಮಾಡ್ಯಾರ್ರಿ. ಅವ್ರ ತಂದೆಯರು ಕೆಲಸ ಮಾಡಿ ಸಂಬಂಧ ಅವ್ರಿಗೆ ಓಟ್ ಹಾಕಿರಿನ ಇದು ಮುಟ್ಟಿಸ್ಬೇಕು ಅವ್ರದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.